ಬಣ್ಣದ ಹೆಜ್ಜೆ 2024ರ ಗಿಳಿವಿಂಡು ತಂಡದ ನಾಟಕ ಪಂಜರಶಾಲೆ. ರಚನೆ BV ಕಾರಂತ, ನಿರ್ದೇಶನ ಪ್ರಶಾಂತ್ ಉದ್ಯಾವರ, ಸಹ ನಿರ್ದೇಶನ ಚರಿತಾ ಶಾರದ, ಸಂಗೀತ ಶ್ರೀಪಾದ್ ತೀರ್ಥಹಳ್ಳಿ, ವೀಕ್ಷಣ್, ಮನೋಜ್, ರಾಘವೇಂದ್ರ ಮಣಿಪಾಲ್ ಹಾಗೂ ಧನುಷ್. ಮಾರ್ಗದರ್ಶನ ಸಂತೋಷ್ ಶೆಟ್ಟಿ ಹಿರಿಯಡ್ಕ. ದೂರ 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 ಗಗನಕ್ಕೆ, ದೂರ 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 ಕ್ಷಿತಿಜಕ್ಕೆ ಹಾರೋಣ ಬಾ, ಹಾರೋಣ ಬಾ, ಹಾರೋಣ ಬಾ. ಟೇಮ್ 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 ಗರಿಗಳ ಕೆದರಿ ಚುಂಚವ ಚಾಚಿ, ಗರಿಗಳ ಕೆದರಿ ಚುಂಚವ ಚಾಚಿ, ಬೆಟ್ಟ ತಪ್ಪಲು ಅಡವಿ ಬಯಲು ದಾಟಿ ದೂರ ದೂರ ಹಾರೋಣ ಬಾ, ಹಾರೋಣ ಬಾ, ಹಾರೋಣ ಬಾ. ಟೇಮ್ 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 ಕೆರೆಕೊಳ ಸರೋವರ ನದಿನದ ಸಾಗರ, ಮೂಡಲು ಬಡುವಲು ತೆಂಗು ಬಡಗು. ಕೆರೆಕೊಳ ಸರೋವರ ನದಿನದ ಸಾಗರ, ಮೂಡಲು ಬಡುವಲು ತೆಂಗು ಬಡಗು. ತಿರುಗಿ ತಿರುಗಿ ದೂರ ಹಾರೋಣ ಬಾ, ಹಾರೋಣ ಬಾ, ಹಾರೋಣ ಬಾ. ಟೇಮ್ 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 ಗಿಡದಿಂಹಣ್ಣನು ತಿಂದು ತಿಂದು ತೊರೆ ನೀರನು ಕುಡಿದು ಕುಡಿದು, ಗಿಡದಿಂಹಣ್ಣನು ತಿಂದು ತಿಂದು ತೊರೆ ನೀರನು ಕುಡಿದು ಕುಡಿದು. ಆಕಾಶ ಛತ್ರಿ 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 ಗಾಳಿಯ ತೇರು ತೇರು ತೇರು, ಆಕಾಶ ಛತ್ರಿ ಗಾಳಿಯ ತೇರು. ಏರಿ ಏರಿ ದೂರ ಹಾರೋಣ ಬಾ, 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 ಹಾರೋಣ ಬಾ.
ಮೃಗ ಕೃಪಾಲು ವಾಚಾಳ ವರಪುರಾಧೀಶ್ವರ ರಾಜಾಧಿರಾಜ ಗೋಪರ 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 ಇದೇನು ಓದಿರುತ್ತಿದೆ? ಯಾವ ಭಾಷೆ ಮಾತಾಡ್ತಾ ಇದೆ? ಪ್ರಾಕೃತ ಭಾಷೆಯೋ ಪಿಶಾಚ ಭಾಷೆಯೋ? ಏನಿರ ಅರ್ಥ? ರಾಜಾದಿರಾಜ, ಇದೊಂದು ಗಿಳಿಮರಿ ಕಾಡು ಜಾತಿಯ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶ ಮಾಡಿದೆ. ಇದಕ್ಕೆ ಮಾತು ಬರುತ್ತದೆ? ಇಲ್ಲ. ಹಾಡು ಬರುತ್ತದೆ? ಇಲ್ಲ. ಓದು ಬರುತ್ತದೆ? ಇಲ್ಲ. ನೃತ್ಯ ಬರುತ್ತದೆ? ಇಲ್ಲ. ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ ಯಾವುದೂ ಬರುವುದಿಲ್ಲ. ಮತ್ತೇನು ಬರುತ್ತದೆ? ಜೀವನವೆಲ್ಲ ಇದು ಏನು ಮಾಡುತ್ತದೆ? ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ, ನಿರಕ್ಷರ ಕುಕ್ಷಿ, ತೀರಾ ಸಂಸ್ಕೃತ. ಇದಕ್ಕೆ ಬರುವುದೊಂದೇ ಹಾಗನ್ನೋದು. ಪಾಪ ಪಾಪ, ಅಯ್ಯೋ ಪಾಪ. ಛೀ 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 ಛೀ. ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ? ಮಹಾ ವಾಚಾಳ ನಗರೋದ್ಯಾನದಲ್ಲಿ ಬಂದು ಬರೇ ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ಮಹಾ ಕರುಣಾಳು, ಖಗಮೃಗ ಕೃಪಾಳು, ಗಿಡ ಮರ ದಯಾಳು, ವಿದ್ಯಾವತಾಂಸ ಪ್ರಜಾವಧಾನಿ, ಕಣಕಣಕು ವಿದ್ಯಾದಾನಿ, ಮಹಾವಾಚಾಳಪುರದಲ್ಲಿ ಈ ಸಭ್ಯ ಸುಶಿಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ಮಂತ್ರಿ ಇದನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಈ ಅನಾಗರಿಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಅಪ್ಪಣೆ ಪ್ರಭು. ಇದು ಸ್ತಭ್ಯತೆ ಕಲಿಯಲಿ, ಕಾಡುತನೆಲ್ಲ ಮರೆಯಲಿ, ಶಾಸ್ತ್ರ ವ್ಯಾಕರಣವನ್ನೆಲ್ಲ ಕಲಿತು ಸುಶಿಕ್ಷಿತನಾಗಲಿ, ತಾನೂ ಸುಸಂಸ್ಕೃತನಾಗಿ ಕಾಡಿನ ಉಳಿದ ಪಕ್ಷಿಗಳನ್ನೆಲ್ಲ ಸಭ್ಯವಾಗಿಸಲಿ. ಅಪ್ಪಣೆ ಪ್ರಭು. ಮಹಾರಾಜ, ರಾಜಮಾವ, ಮೊದಲು ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಇದು ತಿನ್ನೋದೇನು, ಕುಡಿಯೋದೇನು, ಇರೋದೆಲ್ಲಿ, ಹಾರೋದೆಲ್ಲಿ, ಇದರ ರೆಕ್ಕೆ ಪುಕ್ಕಗಳ ಉದ್ದಗಲವೆಷ್ಟು, ಭಾರವೆಷ್ಟು, ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಸಬೇಕು. ಮಹಾಪ್ರಭು, ಯುವರಾಜ ಅಳಿಯ ದೇವರು ಮಹಾಪ್ರತಿಭಾಶಾಲಿ, ದೇಶಕೋಶ ಸುತ್ತ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು. ಆದರೆ ಸದ್ಯಕ್ಕೆ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ, ಅಳಿಯ ರಾಜನಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿಕೊಡಬಹುದು. ವಿನಂತಿಯನ್ನು ಸ್ವೀಕರಿಸಿದ್ದೇನೆ. ಅಳಿಯ ರಾಜ, ಇಂದಿನಿಂದ ನೀವೇ ಶುಕ ಶಿಕ್ಷಣದ ಮಂತ್ರಿ. ಮಹಾರಾಜ, ರಾಜ ಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡು ಗಿಳಿ ತನ್ನ ವನ್ಯ ವ್ಯವಹಾರಗಳನ್ನೆಲ್ಲ ಮರೆತಿರಬೇಕು. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶಿಖ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕು. ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ, ಡಂಗುರ ಹೊಡೆಯಿಸು. ಊರಿನ ಮೂಲೆ ಮೂಲೆಯಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ತಿಳಿಯಲಿ, ಈ ಅಲ್ಪವಾದ ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಅನ್ನುವುದು. ಅಪ್ಪಣೆ ಪ್ರಭು. ರಕ್ಷಕರೇ, ಕರೆದುಕೊಂಡು ಹೋಗಿ ಈ ಅಸಭ್ಯ ಕಾಡು ಗಿಳಿಯನ್ನು. ಇದಕ್ಕೆ ಸುಗಂಧ ದ್ರವ್ಯವನ್ನು ಸಿಂಪಡಿಸಿ ಕಾಡಿನ ದುರ್ಗಂಧ ದೂರವಾಗಲಿ.
ವ್ಯವಸ್ಥೆ. ಹೌದೌದು, ಈ ರಾಜ್ಯದಲ್ಲಿ ಪಕ್ಷಿಗಳಿಗೆ ಶಿಕ್ಷಣದ ವ್ಯವಸ್ಥೆ. ಭವಿಷ್ಯದಲ್ಲಿ ಹುಳುಪಟಗಳಿಗೂ ಶಿಕ್ಷಣ ಸಿಗಬಹುದು. ಹೌದೌದು, ಭವಿಷ್ಯದಲ್ಲಿ ಹುಡುಗರಿಗೆ ಇಲ್ಲಿ ಶಿಕ್ಷಣ ಸಿಗೋದು. ಛೀ, ರಾಜದ್ರೋಹಿಗಳು, ರಾಜ ನಿಂದಕರು. ಮತ್ತೆ ಇವರು ರಾಜ ಪ್ರಶಂಸಕರು, ರಾಜ ಚೇಲಗಳು. ನಿಂದನೆ ಒಂದೇ ಇವರ ಕೆಲಸ. ಅದೇ ಊಟ, ಅದೇ ಬಟ್ಟೆ, ಅದೇ ನಿದ್ರೆ, ಅದೇ ಅದೇ ಬದುಕು. ಪ್ರಶಂಸನೆ ಒಂದೇ ಇವರ ಕೆಲಸ. ಅದೇ ಊಟ, ಅದೇ ಬಟ್ಟೆ, ಅದೇ ನಿದ್ರೆ, ಅದೇ ಬದುಕು. ಪ್ರಭುಗಳೇ ನಿಮ್ಮನ್ನು ವಿಚಾರಿಸಿಕೊಳ್ಳುತ್ತಾರೆ. ಪ್ರಜೆಗಳೇ ನಿಮ್ಮನ್ನು ವಿಚಾರಿಸಿಕೊಳ್ಳುತ್ತಾರೆ. ಸ್ವಾಮಿ ಭ್ರಷ್ಟ. ಅವರು ದೊಡ್ಡ. ತಜ್ಞ ಸಂಶೋಧಕರೇ, ಈ ಶುಕಪಕ್ಷಿಯ ಅವಿದ್ಯೆಯ ನಿರ್ಮೂಲನಕ್ಕೆ ಒಂದು ಪರಿಹಾರವನ್ನು ಹುಡುಕಿರಿ. ಈ ಶುಕಪಕ್ಷಿಯ ವಾಸಸ್ಥಾನ ಮತ್ತು ಆವರಣಗಳ ಬಗ್ಗೆ ಅಧ್ಯಯನ ನಡೆಸಬೇಕು. ಇದರ ಆಹಾರ ವಿಹಾರಗಳ ಬಗ್ಗೆ ನೇರವಾಗಿ ಸಂಶೋಧನೆ ನಡೆಸಬೇಕು. ಪಕ್ಷಿಯ ಭಾಷೆ ವ್ಯವಹಾರಗಳನ್ನು ಅಭ್ಯಾಸಿಸಬೇಕು. ಇದರ ಟೇಂಕಾರ ಧ್ವನಿಯ ಅಧ್ಯಯನ ನಡೆಸಬೇಕು. ಸರಿ, ಹಾಗಾದರೆ ಯಾರಲ್ಲಿ ಶುಕಪಕ್ಷಿಯ ವಾಸ ಮಾಡುವ ಗೂಡನ್ನು ತಂದಿರಿಸಿ ಈ ಸಂಶೋಧಕರು ಪರೀಕ್ಷೆ ಮಾಡಲಿ. ಈ ಗೂಡಿನಲ್ಲಿರುವ ಪ್ರತಿಯೊಂದು ವಸ್ತುವು ಅರಣ್ಯ ವೃಕ್ಷದ್ದಾಗಿದೆ. ಮತ್ತು ಈ ಹುಲ್ಲು ಕಡ್ಡಿಗಳು ಕಾಡು ಜಾತಿಯವು. ಈ ಕಾಳುಗಳನ್ನಂತೂ ಕಾಡು ಪಕ್ಷಿಗಳು ಮಾತ್ರವೇ ತಿನ್ನಲು ಸಾಧ್ಯ. ಮುಖ್ಯವಾಗಿ ಈ ಗೂಡು ದೋಷಪೂರ್ಣವಾಗಿದೆ. ಇದರ ತ್ರಿಜ್ಯ, ವ್ಯಾಸ, ಕೋಲುಗಳೊಂದು ಶುದ್ಧವಾಗಿಲ್ಲ. ಈ ಕಾರಣಗಳಿಗಾಗಿ ಈ ಶುಕಪಕ್ಷಿ ಅಸಭ್ಯವಾಗಿದೆ. ಈ ಅವಿದ್ಯೆಯನ್ನು ಪರಿಹರಿಸುವುದಕ್ಕೆ ಉಪಾಯವೇನು? ಅದನ್ನು ಹುಡುಕಿರಿ. ಮೊದಲು ಇದಕ್ಕೆ ಕಾಡಿನ ಸಂಪರ್ಕವನ್ನೇ ತಪ್ಪಿಸಬೇಕು. ಇದರ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿ ಹಾಕಬೇಕು. ಇದರ ಕಾಲುಗಳನ್ನೇ ಕಡಿದು ಹಾಕಬೇಕು. ಈ ಶುಕಪಕ್ಷಿ ಕೊಕ್ಕಿಗೆ ಬೀಗ ಮುದ್ರೆ ಹಾಕಬೇಕು. ಯಾವುದು ಅಲ್ಲ, ಶುಕಪಕ್ಷಿಗಳನ್ನು ಬಂಧಿಸಿ ಉಪವಾಸದಲ್ಲಿ ಇರಿಸಬೇಕು. ಹೇಳಿ ರಾಜ, ಇದನ್ನು ನಾಗರಿಕ ಹತೋಟಿಯಲ್ಲಿಡಬೇಕು. ಹೇಳಿ, ಅದು ಹೇಗೆ ಎನ್ನುವುದನ್ನು ಹೇಳಿ. ಇದನ್ನು ಸೆರೆಮನೆಯಲ್ಲಿಡಬೇಕು. ಸೆರೆಮನೆಯಲ್ಲ, ಅರಮನೆಯಲ್ಲಿ ಇರಿಸಬೇಕು. ಅಲ್ಲ ಅಲ್ಲ, ಇದನ್ನು ನೆಲಮನೆಯಲ್ಲಿ ಇಡಬೇಕು. ತಪ್ಪು ತಪ್ಪು, ಇದನ್ನು ಶಾಲೆಯಲ್ಲಿ ಇಡಬೇಕು. ಹೌದು ಹೌದು, ಇವರು ಹೇಳಿದ ಹಾಗೆ ಶಾಲೆಯಲ್ಲಿ ಇಡಬೇಕು. ಅವರು ಹೇಳಿದ ಹಾಗೆ ಸೆರೆಮನೆಯಲ್ಲಿ ಇಡಬೇಕು. ಅಂದರೆ ಶಾಲೆ ಹೌದು, ಸೆರೆಮನೆ ಹೌದು. ಬಂಜಾರ ಶಾಲೆ, ಬಂಜಾರ ಶಾಲೆ. ರಾಜ್ಯದ ಶಿಲ್ಪಿಗಳೇ, ಕಲಾವಿದರೇ, ಕುಶಲಕರ್ಮಿಗಳೇ, ಸಮಸ್ತ ಕಾರ್ಮಿಕರೇ, ರಾಜಭವನದಲ್ಲಿ ಬಂದು ಪ್ರಸ್ತುತರಾಗಿರಿ. ಅತಿಥಿಗಿಲಿ ರಾಜನಿಗೆ ಪಂಜರ ಶಾಲೆಯನ್ನು ನಿರ್ಮಿಸಿ ಕೃತಾರ್ಥರಾಗಿರಿ. ಬಂಜಾರ ಶಾಲೆಯನ್ನು ಪರಾಮರಿಸುವಂತವರಾಗಿರಿ. ಸರಿ. ಇದು ಬರೆಯೋ ಕೋಣೆ.
ಅಳುವ ಕೋಣೆ. ಇದು ನಗುವ ಕೋಣೆ. ಇದು ಚಿತ್ರಿಸುವ ಕೋಣೆ. ಇದು ಆಡುವ ಕೋಣೆ. ಇದು ನರ್ತಿಸುವ ಕೋಣೆ. ಇದು ಹೊರಗೆ ನೋಡುವ ಕೋಣೆ. ಆದರೆ ಮಲಗುವ ಕೋಣೆ ಮಾತ್ರ ಮಾಡಿಲ್ಲ. ಯಾಕೆ? ಏಕೆಂದರೆ ಗಿಳಿ ಅನಾಗರಿಕವಾಗಿ ಬಿಟ್ಟಿದ್ದನ್ನು ಭಯದಿಂದ. ಓ ಚೆನ್ನಾಗಿದೆ ರಕ್ಷಕರೇ. ಈ ಕಲಾವಿದರಿಗೆಲ್ಲ ರಾಜಕೋಶದಿಂದ ಬಹಳಷ್ಟು ಪುರಸ್ಕಾರಗಳು ದೊರೆಯಲಿ. ಅಳಿಯ ರಾಜರಿಗೆ ಜಯವಾಗಲಿ. ಅಳಿಯ ರಾಜರಿಗೆ ಜಯವಾಗಲಿ. ಕೇಳಿದ್ದೀರಾ ವಿಷಯವನ್ನ? ತಿಳಿದಿರಾ ಅಪಾಯನ? ಗಿಳಿಯ ಓದ ಬರಹಕ್ಕಾಗಿ ಸುಂದರವಾದ ಒಂದು ಪಂಜರವನ್ನೇ ಶಾಲೆಯಾಗಿ ಕಟ್ಟಿಸಿಕೊಟ್ಟಿದ್ದಾರಂತೆ. ಹಾ, ಗಿಳಿಯ ಓದು ಬರಹಕ್ಕಾಗಿ ಶಾಲೆಯನ್ನೇ ಪಂಜರದಾಗಿ ಕಟ್ಟಿಸಿದ್ದಾರೆ ಅಂತೆ. ತಪ್ಪಿಸಿಕೊಳ್ಳಾಗಿಲ್ಲ, ಉಸಿರಾಡೋ ಆಗಿಲ್ಲ. ಇಂಥ ಅದ್ಭುತ ಪಂಚರ ಶಾಲೆ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಹೆಮ್ಮೆ ನಿಜವಾದ ಮಾತು. ಹೆಮ್ಮೆ ಪಡೋದಕ್ಕೆ ಮತ್ತೆ ಇದೆ ಇಲ್ಲಿ. ಶಿಕ್ಷಣ ತಜ್ಞರೇ, ಅನಾಗರಿಕವಾದ ಈ ಶುಕಪೋತನಿಗೆ ಒಂದು ಪಠ್ಯಕ್ರಮವನ್ನು ಸಿದ್ಧಗೊಳಿಸಬೇಕಾಗಿದೆ. ಅದು ನಮ್ಮ ವಾಚಾಳ ರಾಜ್ಯಕ್ಕೆ ಹೆಮ್ಮೆ ತರುವಂತಾಗಿರಬೇಕು. ಆ ಕಾಡು ಪಕ್ಷಿಯ ಸಹಜವೂ ಮೂಲವಾದ ಪ್ರವೃತ್ತಿಗಳು ನಾಶವಾಗಬೇಕು. ಸಭ್ಯ ಸುಸಂಸ್ಕೃತ ಪಕ್ಷಿಯಾಗಬೇಕು. ನಿಮ್ಮ ಪ್ರಯತ್ನ ಸಫಲವಾದಲ್ಲಿ ನಮ್ಮ ರಾಜಕೋಶದಿಂದ ನಿಮಗೆ ವಿಶೇಷ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಡಲಾಗುವುದು. ಚಿರಂಜೀವಿ ಭವ. ಪಂಡಿತವರಣ್ಯರೇ, ಅಳಿಯರಾಜನ ಆದೇಶ ನಿಮಗೆ ಜ್ಞಾಪಕದಲ್ಲಿರಲಿ. ಪ್ರಶಸ್ತಿ ಪುರಸ್ಕಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಒಂದು ವಿಸ್ತಾರವಾದ, ದೀರ್ಘವಾದ, ಅದ್ವಿತೀಯ, ಅತ್ಯಪೂರ್ವ ಶಿಕ್ಷಣ ಕ್ರಮವನ್ನು ನಿಯೋಜಿಸಿ. ಹಾಗೆ ಆಗಲಿ ಪರಮ ಪಂಡಿತರೇ. ಈ ಶುಕ ಶಿಕ್ಷಣದ ಪಠ್ಯಕ್ರಮದಲ್ಲಿ 4 ವೇದಗಳ ಸಹಾರ
ವೆಲ್ಕಮ್ ಗಿಣಿರಾಜ. ಊರ ಜನರೆಲ್ಲ ಬನ್ನಿರೋ, ಸ್ವಾಗತದ ಉತ್ಸವಕ್ಕೆ ಬನ್ನಿರೋ. ಹಾದಿಲಿ ಹೂಗಳ ತನ್ನಿರೋ, ಚಂದದ ತೋರಣವ ಚಂದದ ತೋರಣವ ಕಟ್ಟಿರೋ. ಓ ಗಿಣಿರಾಮ 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 ರಾಮ ರಾಮ ಗಿಣಿರಾಮ. ಎವ್ರಿಬಡಿ ಗಿಣಿರಾಮ 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 ರಾಮ ರಾಮ ಗಿಣಿರಾಮ. ಗೂಡು ಕೊಟ್ರೆ ಬಿಟ್ಬಿಡೋ ಗಿಣಿರಾಮ, ಕಾಡು ಹಣ್ಣು ಬಿಟ್ಬಿಡೋ ಗಿಣಿರಾಮ. ಗೂಡು ಕೊಟ್ರೆ ಬಿಟ್ಬಿಡೋ ಗಿಣಿರಾಮ, ಕಾಡು ಹಣ್ಣು ಬಿಟ್ಬಿಡೋ ಗಿಣಿರಾಮ. ಹಳ್ಳ ನೀರು ಬಿಟ್ಬಿಡೋ ಗಿಣಿರಾಮ, ಪಕ್ಷ ಭೋಜ ತಿನ್ನೋ ಗಿಣಿರಾಮ. ಹಳ್ಳ ನೀರು ಬಿಟ್ಬಿಡೋ ಗಿಣಿರಾಮ, ಪಕ್ಷ ಭೋಜ ತಿನ್ನೋ ಗಿಣಿರಾಮ. ಗಿಣಿರಾಮ 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 ರಾಮ ರಾಮ ಗಿಣಿರಾಮ. ಗಿಣಿರಾಮ 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 ರಾಮ ರಾಮ ಗಿಣಿರಾಮ. ತತ್ವಮಸಿ ಹೇಳೋ ಗಿಣಿರಾಮ, ಸರಿಗಮ ಹಾಡೋ ಗಿಣಿರಾಮ. ತತ್ವಮಸಿ ಹೇಳೋ ಗಿಣಿರಾಮ, ಸರಿಗಮ ಹಾಡೋ ಗಿಣಿರಾಮ. ತಗದೈ 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 ಕುಣಿಯೋ ಗಿಣಿರಾಮ. ತಗದೈ 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 ಕುಣಿಯೋ ಗಿಣಿರಾಮ. ಗಿಣಿರಾಮ 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 ರಾಮ ರಾಮ ಗಿಣಿರಾಮ. ಗಿಣಿರಾಮ 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 ರಾಮ 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 ಗಿಣಿರಾಮ. ರಾಮ ಗಿಣಿರಾಮ ಗಿಣಿರಾಮ ರಾಮ ರಾಮ ರಾಮ. ಬಲೆ ಬಲೆ ಎಂತಹ ದಿವ್ಯ ಮಹೋತ್ಸವ, ಭವ್ಯ ಸಮಾರಂಭ. ಎಲ್ಲ ಬಿಟ್ಟು ಗಿಳಿಮರಿಯ ಹೆಸರಲ್ಲಿ ಅಬ್ಬಬ್ಬ, ಎಲ್ಲೆಲ್ಲೂ ನೋಡಿದರೂ ಪುಸ್ತಕಗಳೇ ಪುಸ್ತಕಗಳು. ಪಂಡಿತರೇ ಪಂಡಿತರು, ಶಿಕ್ಷಕರೇ ಶಿಕ್ಷಕರು. ಗಿಳಿಮರಿಗಿಂತ ದೊಡ್ಡ ದೊಡ್ಡ ಪುಸ್ತಕಗಳು. ಈ ಶಿಕ್ಷಕರ ಹಿಂಡು ಕೂಡಿ ನಿಂತರೆ ಸಾಕು ಗಿಳಿಗೆ ಉಸಿರು ಕಟ್ಟೋದಕ್ಕೆ. ಅಮ್ಮ ವಾಸರ ಮಹಾರಾಜದಲ್ಲಿ ಗಿಳಿಮರಿಯು ವಿದ್ಯಾಕಾತರ, ಪಂಜರವು ಶಾಲೆ, ಶಾಲೆಯು ಪಂಜರ, ಪುಸ್ತಕವು ಪಂಜರ, ರಕ್ಷಕರು ಪಂಜರ, ಪಂಡಿತರು ಪಂಜರ, ಪಂಜರವೇ ಪಂಜರ. ಇನ್ನೇನು ಗಿಳಿಮರಿ ದೊಡ್ಡ ವಿದ್ವಾಂಸನೇನಾದಿತ್ತು. ಆದಿತ್ತಪ್ಪ ಆದಿತ್ತು, ವಿದ್ವಂಸವೇ ಆದಿತ್ತು. ಮಂತ್ರಿ, ನಾನಿದೇನನ್ನು ಕೇಳುತ್ತಿದ್ದೇನೆ? ನಮ್ಮ ಶಿಕ್ಷಣ ಸಂಸ್ಥೆ ಅತ್ಯುತ್ತಮವಾಗಿದೆ ಪ್ರಭು. ಪಂಜರ ಶಾಲೆ ಸರ್ವೋತ್ತಮವಾಗಿದೆ ಪ್ರಭು. ಗಿಳಿಮರಿ ಸ್ವರ್ಗ ಸುಖದಲ್ಲಿದೆ ಪ್ರಭು. ಹಾಗಾದ್ರೆ ಈ ಪ್ರಶಂಸಕ ನಿಂದಕರ ಮಾತು ಪ್ರಭು ತಾವೇ ಸ್ವತಃ ಪರಿಶೀಲಿಸಿರುವಂತೆ. ಅಗೋ ಅಲ್ಲಿ ನೋಡಿ, ಅಳಿಯರಾಜರು ಈ ಕಡೆ ದಯಮಾಡಿಸಿದ್ದಾರೆ. ಮಹಾರಾಜ ರಾಜಮಾವ. ಅಳಿಯರಾಜ, ಜನರ ಬಾಯಲ್ಲಿ ನೂರಾರು ರೀತಿಯ ಪ್ರಶಂಸನೆ ನಿಂದನೆಯನ್ನು ಕೇಳಿ ನನಗೇಕೋ ಕಳವಳ. ಹೇಳು, ನಮ್ಮ ಶುದ್ಧ ಶಿಕ್ಷಣರು ಸುಳ್ಳರು. ಬೇಕಾದರೆ ಸಮಸ್ತ ಪ್ರಜಾ ಜನರ ಸಮ್ಮುಖದಲ್ಲಿ ತಾವು ನೋಡಬಹುದು. ಆಯ್ತಾಯ್ತು, ಕಳಿಸಿ. ಪರಮ ಪಂಡಿತರೇ, ಅಳಿಯರಾಜನಿಗೆ ಜಯವಾಗಲಿ. ನಮ್ಮ ಪಂಡಿತ ಮಂಡಳಿಯು ತಯಾರಿಸಿರುವ ಈ ವರದಿಯನ್ನು ಪ್ರಭುಗಳು ಪರಿಶೀಲಿಸಬೇಕು. ಇದರಲ್ಲಿ 2 ಕೋಟಿ
ಹಾ ಹಾ ಮುಂದೆ ಬನ್ನಿ. rum baba bum bum baba 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 rum baba bum baba bum bum baba rum baba bum bum baba rum baba rum bum bum baba rum bum 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 baba. ಅಮೋಘ ಸಂಗೀತ, ಅದ್ಭುತ ನೃತ್ಯ. ಶಿಕ್ಷಣ ವ್ಯವಸ್ಥೆ ಅತ್ಯುತ್ತಮವಾಗಿದೆ. ತಾವೇ ಸ್ವತಃ ನೋಡಿದಿರ ಪ್ರಭು ಗಿಳಿರಾಜನ ಭಾಗ್ಯವನ್ನು ಅಥವಾ ಅದರ ಅವಸ್ಥೆಯನ್ನು? ಮಂತ್ರಿ, ಈಗಲೇ ಘೋಷಣೆ ಮಾಡಿಸು. ರಾಜ್ಯದಲ್ಲಿ ಯಾರೊಬ್ಬರು ಈ ನಿಂದಕರ ಮಾತಿಗೆ ಕಿವಿ ಕೊಡದಿರಲಿ. ಈ ನಿಂದಕರಿಗೆ ನಿಂದನೆಯೊಂದೇ ದಿನನಿತ್ಯದ ವ್ಯವಹಾರ ಆಗಿಬಿಟ್ಟಿದೆ. ಅಪ್ಪಣೆ ಪ್ರಭು. ನಿರೀಕ್ಷಕನಿಗೆ ನಿದ್ದೆ, ಮುಖ್ಯ ನಿರೀಕ್ಷಕನಿಗೆ ನಿದ್ದೆ. ಇನ್ನು ನಾನು ಅಲ್ಪ ನಿರೀಕ್ಷಕ ಯಾಕೆ ಎಚ್ಚರವಾಗಿರಬೇಕು? ನಾನು ಸನಿತೆಗೆ ಹೋಗ್ತೀನಿ.
ನಿಲ್ಲಿಸಿ ನಿಮ್ಮ ತಲೆ ಆಟೆ. ರಾಜನ ಗಿಳಿ ಸಾಯುವುದೆಂದರೇನು? ಅಸಂಭವ. ಸಾಯುವುದು ಅಸಂಭವ. ನಿಜವಾಗಿ ಗಿಳಿ ಮರಿ ಸತ್ತೇ ಹೋಗಿದೆ. ಗಿಳಿ ಮರಿ ಸತ್ತೋಗಿಲ್ಲ. ಸತ್ತೋಗಿದೆ. ಇಲ್ಲ. ಹೋಗಿದೆ. ಇಲ್ಲ. ಹೋಗಿದೆ. ಇಲ್ಲ. ಹೋಗಿದೆ. ಇಲ್ಲ. ಹೋಗಿದೆ. ಹೌದು. ಇಲ್ಲ. ಅಂದರೆ ನಮ್ಮ ಮುದ್ದಿನ ಗಿಳಿ ಮೇಲೆ ಸತ್ತ ಸುದ್ದಿ ಯಾರು ಕೊಡುತ್ತಾರೆ? ಯಾರಾದರೂ ಕೊಟ್ಟರು ನಮ್ಮ ಮುದ್ದಿನ ಗಿಳಿ ಸತ್ತ ಸುದ್ದಿ. ಬನ್ನಿ ಕೇಳೋಣ. ಸಾವಧಾನ ಸಾವಧಾನ ಖಗ ಮೃಗ ಕೃಪಾಳು. ಅಳಿಯ ರಾಜ, ಗಿರಿರಾಜನ ಸಮಾಚಾರವೇನು? ಪರಮನರಸಿಂಹ ಪ್ರಭು, ಹಿಂದೆ ವಸಂತನ ಆಗಮನ. ಗಿರಿರಾಜ ಸಭ್ಯನಾಗಿದ್ದಾನೆ, ಸುಸಂಸ್ಕೃತನಾಗಿದ್ದಾನೆ. ವನ್ಯ ಪ್ರವೃತ್ತಿಯೆಲ್ಲ ನಾಶವಾಗಿದೆ. ಗಿರಿರಾಜ ನಾಗರಿಕನಾಗಿದ್ದಾನೆ. ಈಗ ಗಿರಿರಾಜ ಮುಕ್ತನಾಗಬಹುದು. ಇಲ್ಲ ಪ್ರಭು, ಗಿರಿರಾಜನಿಗೆ ಸ್ವಾತಂತ್ರ್ಯದ ಪಾಠ ನಾವು ಕಲಿಸಲಿಲ್ಲ. ಅಂದ್ರೆ ಅದು ತಾನಾಗಿ ಹಾರಲಾರ್ದೆ? ಹಾರಲಾರದು. ತಾನಾಗಿ ಹಾಡಲಾರ್ದೆ? ಹಾಡಲಾರದು. ಮೊದಲಿನ ತರ ಚೀರಲಾರ್ದೆ? ಚೀರಲಾರದು. ಈಗ ಗಿಳಿಗೆ ಅದೊಂದೂ ಬರುವುದಿಲ್ಲವೇ? ಇಲ್ಲ ಪ್ರಭು, ಹಾರಾಟ, ಚೀರಾಟ ಇವೆಲ್ಲ ಗಿರಿರಾಜನ ಅವಿದ್ಯೆಗೆ ಮೂಲ ಕಾರಣಗಳಾಗಿದ್ದವು. ಈಗ ಅವನ್ನೆಲ್ಲ ನಾಶಪಡಿಸಲಾಗಿದೆ. ಆಗಲಿ, ನಾವೀಗ ಗಿರಿರಾಜನನ್ನು ಮುಕ್ತಗೊಳಿಸೋಣ. ಈ ಸಭ್ಯ ಸುಶಿಕ್ಷಿತ ಶುಕ ಪಕ್ಷಿಯು ಕಾಡಿಗೆ ಹಿಂತಿರುಗಿ ಉಳಿದ ಪಕ್ಷಿಗಳನ್ನೆಲ್ಲ ಸಭ್ಯವಾಗಿಸಲಿ. ರಕ್ಷಕರೇ, ಗಿರಿರಾಜನನ್ನು ಕರೆತನ್ನಿ. ಹೇ ಶುಕವೇ, ನೀನೀಗ ಸುಸಂಸ್ಕೃತ, ಸುಶಿಕ್ಷಿತ, ಸಭ್ಯ ನಾಗರಿಕ. ನೀನೀಗ ಮುಕ್ತ, ಸ್ವತಂತ್ರ. ಇಲ್ಲಿ ಕಲಿತ ನೂರಾರು ನಾಗರಿಕ ವಿದ್ಯೆಗಳನ್ನು ನಿನ್ನ ಕಾಡಿಗೆ ಹೋಗಿ ಪ್ರಚಾರ ಮಾಡು. ಮಹಾ ವಾಚಾಳಪುರದ ನಾಗರಿಕತೆಯನ್ನು ಪ್ರಸರಿಸ ಹೋಗು. ಮಹಾರಾಜನಿಗೆ ಜಯವಾಗಲಿ. ದೂರ 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 ಗಗನಕ್ಕೆ, ದೂರ 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 ಕ್ಷಿತಿಜಕ್ಕೆ ಹರೋಣ ಬಾ 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 ಹರೋಣ ಬಾ. ಗರಿಗಳ ಕೆದರಿ ಚುಂಚವ ಚಾಚಿ, ಗರಿಗಳ ಕೆದರಿ ಚುಂಚವ ಚಾಚಿ, ಬೆಟ್ಟ ತಪ್ಪಲು ಅಡವಿ ಬಯಲು, ಬೆಟ್ಟ ತಪ್ಪಲು ಅಡವಿ ಬಯಲು, ದಾಟಿ ದೂರ ದೂರ
ಹಾರೋಣ ಬಾ ಹಾರೋಣ ಬಾ ಹಾರೋಣ ಬಾ